ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವಗಿರಿ ಸಿಕ್ಕಿಲ್ಲ ಅಂತೇಳಿ ಇವತ್ತು ಏಕಕಾಲಕ್ಕೆ 3 ತಾಲೂಕುಗಳು ಅಂದರೆ ಚೇಳೂರು, ಬಾಗೇಪಲ್ಲಿ, ಗುಡಿಬಂಡೆ ತಾಲೂಕುಗಳನ್ನು ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ಇವತ್ತು ಸಾವಿರಾರು ಜನ ಬೀದಿಗಿಳಿದಿದ್ದಾರೆ. ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಕೂಡ ಬಂದಾಗಿದ್ದಾವೆ. ಎಸೆನ್ಷಿಯಲ್ ಅಂದರೆ ಮೆಡಿಕಲ್ ಸ್ಟೋರು ಆ ಥರದ ಅವಸರ ಇರ್ತಕ್ಕಂಥ ಒಂದು ಅಂಗಡಿಗಳನ್ನು ಬಿಟ್ಟು ಉಳಿದಂಥ ಎಲ್ಲ ಅಂಗಡಿಗಳು ಬಂದಾಗಿದ್ದಾವೆ. ಇಲ್ಲಿ ಯಾವುದೇ ಬಸ್ಸುಗಳು ಬರ್ತಾ ಇಲ್ಲ, ಯಾವುದೇ ವೆಹಿಕಲ್ಗಳು ಕೂಡ ಬರ್ತಾ ಇಲ್ಲ. ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವಗಿರಿ ಕೊಡೋ ತನಕ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಆಟ ಹಿಡಿದು ಕೂತಿರ್ತಕ್ಕಂಥ ಈ ಭಾಗದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ದೊಡ್ಡ ಮಟ್ಟದ ಹೋರಾಟಕ್ಕೆ ಇವತ್ತು ದಿವಸ ಕರೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಬಾಗೇಪಲ್ಲಿ ಟೌನ್ನ ಗೂಳೂರು ಸರ್ಕಲಲ್ಲಿ ಇವತ್ತಿನ ದಿವಸ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ಇಲ್ಲಿ ಮುಖಂಡರುಗಳಿದ್ದಾರೆ, ಕಾರ್ಯಕರ್ತರು ಸಾಕಷ್ಟು ಜನ ಇದ್ದಾರೆ. ಅವ್ರು ಯಾವ ರೀತಿ ಬಂದ್ ಮಾಡ್ತಾ ಇದ್ದಾರೆ, ಏನೆಲ್ಲ ಕೂಡ ಪ್ರತಿಭಟನೆ ಇದೆ, ಇವತ್ತು ಕೂಡ ಅವರ ಬೇಡಿಕೆ ಈಡೇರದೆ ಹೋದರೆ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಹೋರಾಟಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಅವ್ರನ್ನೇ ಕೇಳಿ ಇವಾಗ ನಾವು ತಿಳ್ಕೊಳ್ಳೋಣ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಗೂಳೂರು ಸರ್ಕಲಲ್ಲಿ ಪ್ರತಿಭಟನೆ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ ಹೇಳಿ ಸರ್. ಇವತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲಿ 3 ಬಾರಿ ಗೆದ್ದಿರ್ತಕ್ಕಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಸಚಿವಗಿರಿ ಸಿಕ್ಕಿಲ್ಲ ಅಂತೇಳಿ ಬಂದ್ ಮಾಡಿದ್ದೀರಿ. ಈ ಬಂದ್ನ ಉದ್ದೇಶ ಏನು, ಯಾವ ರೀತಿ ಮಾಡಿದ್ದೀರಿ ಅಂತ? ಸರ್, ಇವತ್ತು ಬಂದಿನ ಉದ್ದೇಶ ತಮಗೆಲ್ರಿಗೂ ಗೊತ್ತಿದೆ. ಬಾಗೇಪಲ್ಲಿ ಕ್ಷೇತ್ರ ಸ್ವಾತಂತ್ರ್ಯ ಬಂದರ ಕೇವಲ 10 ವರ್ಷಗಳ ಕಾಲ ಇವತ್ತು ಕಮ್ಯುನಿಸ್ಟ್ ಗೆದ್ದಿದ್ದಾರೆ. ಮಿಕ್ಕಿದ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಕೂಡ ಈಗಾಗಲೇ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಯಾವುದೇ ರೀತಿಯಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಒಂದು ರೀತಿ ನಮ್ಮದು ಶಾಪಗ್ರಸ್ತವಾಗಿದೆ. ಅದರ ಜೊತೆಗೆ ಇಲ್ಲಿನ ನಮ್ಮ ಕ್ಷೇತ್ರದ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಪ್ರಪ್ರಥಮವಾಗಿ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಏನಂದರೆ ಸತತವಾಗಿ 3 ಬಾರಿ ಹ್ಯಾಟ್ರಿಕ್ ಆಗಿ ಇಲ್ಲಿ ಯಾವುದೇ ಶಾಸಕರು ಗೆದ್ದ ಇತಿಹಾಸ. ಆದರೆ ಸುಬ್ಬಾರೆಡ್ಡಿ ಅವರು ಬಂದ ನಂತರ 2013ರಿಂದ ಇದುವರೆಗಿನ ಎಲ್ಲ ಚುನಾವಣೆಗಳು ಸತತವಾಗಿ ಗೆದ್ದಿದ್ದಾರೆ, ಮುಂದೆ ಕೂಡ ಗೆಲ್ತಾರೆ. ಆದರೆ ಅಂತಹ ಒಂದು ಪಕ್ಷದ ಸಂಘಟನೆಯನ್ನು ಮಾಡಿ ಇವತ್ತು ಜನರ ಮಾನಸಗಳಲ್ಲಿ ಒಂದು ಚಿರಸ್ಥಾಯಿಯಾಗಿ ಇರ್ತಕ್ಕಂಥ ತಮ್ಮ ಜನಸೇವೆಯ ಮುಖಾಂತರ ಇವತ್ತು ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ಇವತ್ತು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷ ಏನು ಜವಾಬ್ದಾರಿಯನ್ನು ಕೊಟ್ಟಿದೆ ಅವರು ಅತ್ಯಂತ ಪ್ರಾಮಾಣಿಕವಾಗಿ ನಡೆಸಿಕೊಂಡು ಹೋಗಿದೆ. ಸುಬ್ಬಾರೆಡ್ಡಿ ಅವರು ಹಿಂಭಾಗಲಿನಿಂದ ಮಂತ್ರಿ ಆಗಬೇಕು ಅಂದ್ಕೊಂಡಿದ್ರೆ ಇವತ್ತು ಯಾವಾಗಲೂ ಮಂತ್ರಿ ಆಗ್ತಾಯಿದ್ರು. ಆದರೆ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ನಿಷ್ಠೆಯಿಂದ ಈ ಕ್ಷೇತ್ರದ ಮತ್ತು ಕಾಂಗ್ರೆಸ್ ಪಕ್ಷದ ಜಾತ್ಯತೀತ ಮನೋಭಾವಕ್ಕೆ ಬೆಲೆ ಕೊಟ್ಟು ಇವತ್ತು ನಮ್ಮೆಲ್ಲರ ಇವತ್ತು ಕಾರ್ಯಕರ್ತರ ಅಭಿಪ್ರಾಯದಂತೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಸಂಘಟನೆಯನ್ನು ಇಡೀ ಜಿಲ್ಲೆಯಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಿಷ್ಟು ಕೂಡ ಮಂಜುನಾಥ ರೆಡ್ಡಿ ಅವರ ಮಾತಾಗಿತ್ತು. ಇನ್ನಷ್ಟು ಸಾಕಷ್ಟು ಮುಖಂಡರುಗಳಿದ್ದಾರೆ. ಸರ್, ಇವತ್ತು ನಿನ್ನೆ CM ಅವರೊಂದು ಮಾತು ಹೇಳ್ತಾರೆ, ಏನಂತಂದರೆ ಯಾರೇ ರಾಜೀನಾಮೆ ಕೊಟ್ಟರು ಇಮಿಡಿಯೇಟ್ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಇದನ್ನು ನಾವು ಒಪ್ಕೊಳ್ಳೋದಿಲ್ಲ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕಟ್ಟಾಲು ಆಗಿ ಕಾಂಗ್ರೆಸ್ CM ಆಗಿರ್ತಕ್ಕಂಥ ನಮ್ಮ D.K. ಶಿವಕುಮಾರ್ ಸಾಹೇಬರು ಇನ್ನೊಂದು ಮತ್ತೊಂದು ಪ್ರೆಸ್ಮೀಟ್ ಮಾಡಿದ್ರು. ಏನಂದರೆ ಯಾರು ರಾಜೀನಾಮೆ ಕೊಟ್ಟರು ಕೂಡ ನಾನು ತಕ್ಷಣ 2 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿಯಾಗಿ ನೀವೊಬ್ಬ ಸೀನಿಯರ್ ಕಾಂಗ್ರೆಸ್ ಲೀಡರ್ ಆಗಿ ಈ ಮಾತನ್ನು ಫಸ್ಟು ಹಿಂದಕ್ಕೆ ತಗೋಬೇಕು. ಯಾಕಂದರೆ ಒಬ್ಬ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದ ಶಾಸಕರನ್ನು 2 ನಿಮಿಷಕ್ಕೆ ನೀವು ಅಕ್ಸೆಪ್ಟ್ ಮಾಡ್ತೀವಿ ಅಂದರೆ ಅದು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ ದ್ರೋಹ ಮತ್ತು ನಮ್ಮ ಕಾಂಗ್ರೆಸ್ ಶಾಸಕರಿಗೆಲ್ಲ ಎಂಥ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಮಾಡ್ತಿದ್ದ ದ್ರೋಹ. ಮಾತನ್ನು ಮೊದಲು ನೀವು ಹಿಂದಕ್ಕೆ ತಗೋಬೇಕಂತ ಇಂಥೇ ಕಾಂಗ್ರೆಸ್ ಪಕ್ಷ ನಾವು ಬಾಗೇಪಲ್ಲಿ ನಮಗೆ ಯಾವಾಗ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಇವತ್ತು ಕೂಡ ನಿಮ್ಮ ಡಿಮ್ಯಾಂಡನ್ನು ಈಡೇರಿಲ್ಲ, ನಿಮ್ಮ ಕನಸು ಈಡೇರಿಲ್ಲ ಅಂತಂದರೆ ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರ್ತದೆ? ನಮ್ಮದು KPCC ಕಚೇರಿಗೆ ಮುತ್ತಿಗೆ ಆಗಬೇಕು. ಇನ್ನೂ ಆಗಲಿಲ್ಲ ಅಂದರೆ ವಿಧಾನಸೌಧಕ್ಕೆ ನಾವು ಬರ್ತೀವಿ, ನೀವೇ ಸರ್ಕಾರ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ, D.K. ಶಿವಕುಮಾರ್ ಸಾಹೇಬ್ರೆ ನಮ್ಮನ್ನು ಗೋಲಿಬಾರ್ ಮಾಡು, ಇಲ್ಲದ್ರೆ ನಮ್ಮನ್ನು ಜೈಲಿಗೆ ಹಾಕು, ಅಲ್ಲಿವರೆಗೂ ನಾವು ಬಿಡುವುದಿಲ್ಲ ಅಂತ ಈ ಸಮಯದಲ್ಲಿ ಇಷ್ಟಪಡ್ತಾ ಇದ್ದೀವಿ. ಸರ್, ಇವತ್ತು ಎಷ್ಟೊತ್ತವರೆಗೂ ಹೋರಾಟ ಆಗುತ್ತೆ, ಯಾವ ರೀತಿ ಹೋರಾಟವನ್ನು ಮಾಡಿದ್ದೀವಿ? ನಾವು 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಸ್ವಯಂ ಪ್ರೇರಿತವಾಗಿ ನಮ್ಮ ಇವಾಗ ನಾವು ವ್ಯಾಪಾರಸ್ಥರು ಸೇರಿಕೊಂಡು ನಮ್ಮ ಎಲ್ಲ ಸಂಘಟನೆಗಳು, ಪ್ರತಿಭಟನಾ ಸಂಘಟನೆಗಳು ಸೇರಿಕೊಂಡು ರೈತರು ಸೇರಿಕೊಂಡು ಇವಾಗ ನಾವು ಸ್ವಯಂ ಪ್ರೇರಿತವಾಗಿ ಬಾಗೇಪಲ್ಲಿಯಲ್ಲಿ ನೆಮ್ಮದಿಯಾಗಿ ಶಾಂತಿಯುತವಾಗಿ ದಂಡಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಟೋಟಲ್ ಇದಕ್ಕೆ ಎಲ್ಲ ನಮ್ಮ ಕ್ಷೇತ್ರದ ಪೂರ್ತಿ ಜನರ ಒಂದು ಬೆಂಬಲದೊಂದಿಗೆ ಒಂದು ಧರಣಿಯನ್ನು ಯಶಸ್ವಿ ಮಾಡ್ತಾ ಇದ್ದೀವಿ. ತಾವು ಇದನ್ನು ಗಮನದಲ್ಲಿಟ್ಕೋಬೇಕು. ಇವತ್ತು
ಮೊದಲನೇ ಹಂತವಾಗಿ ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ. ಎರಡನೇ ಹಂತವಾಗಿ KPCC ಕಚೇರಿಗೆ ಬರ್ತೀವಿ. ಮೂರನೇ ಹಂತವಾಗಿ ಏನಾದರೂ ಆಗಲಿ ನಮ್ಮ ಶಾಸಕರಿಗೆ ಸಚಿವತನ ಕೊಡುವವರೆಗೂ ನಿಮ್ಮನ್ನು ಬಿಡುವುದಿಲ್ಲ ಅಂತ ಈ ಸಮಯದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳಿ ಸರ್. ನರಸಿಂಹಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ದರ್ಖಾಸ್ ಕಮಿಟಿ ಮೆಂಬರ್ ಸದಸ್ಯರು. ಓಕೆ, ಇದಿಷ್ಟು ಕೂಡ ನರಸಿಂಹಪ್ಪ ಅವರ ಮಾತಾಗಿತ್ತು. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಇವತ್ತಿನ ದಿವಸ ಇದು ಮಾಡ್ತಿದ್ದಾರೆ. ಸಂಜೆ 6 ಗಂಟೆವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಬಾಗೇಪಲ್ಲಿ ಕೇಂದ್ರ ಅಂದರೆ ತಾಲೂಕು ಕೇಂದ್ರದಲ್ಲಿ ವಿಧಾನಸಭಾ ಸೆಂಟರ್ ಒಂದು ಪಾಯಿಂಟಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ. ಇದೇ ರೀತಿಯಲ್ಲಿ ಇವತ್ತಿನ ದಿವಸ ಚೇಳೂರಲ್ಲೂ ಕೂಡ, ಅದು ಕೂಡ ತಾಲೂಕು ಕೇಂದ್ರ ಆಗಿದೆ, ಗುಡಿಬಂಡೆ ತಾಲೂಕು ಕೇಂದ್ರ ಆಗಿದೆ. ಅಲ್ಲಿ ಕೂಡ ಇದೇ ಥರ ಏಕಕಾಲಕ್ಕೆ ಒಂದು ಪ್ರತಿಭಟನೆ ನಡೀತದೆ. ಅಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತಿನ ದಿವಸ ಈ ಪ್ರತಿಭಟನೆ ಮಾಡ್ತಿದ್ದಾರೆ. 3 ಬಾರಿ ಸತತವಾಗಿ ಆಯ್ಕೆ MLA ಆಗಿರ್ತಕ್ಕಂಥ SN ಸುಬ್ಬಾರೆಡ್ಡಿ ಅವರು, ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 MLAಗಳ ಪೈಕಿ ಅತ್ಯಂತ ಸೀನಿಯರ್ ಇದ್ದಂಥವರು ಕೂಡ ಈ SN ಸುಬ್ಬಾರೆಡ್ಡಿ ಅವರಾಗಿದ್ದರು. ಇವರಿಗೆ ಕೊಡಲೇಬೇಕಿತ್ತು. ಮೊದಲನೇ ಹಂತದಲ್ಲಿ ಅಂದರೆ ಸಿದ್ದರಾಮಯ್ಯ ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ಇವರಿಗೆ ಮಂತ್ರಿಗಿರಿ ಸಿಕ್ಕಿರಲಿಲ್ಲ. ಈಗ ಸಿಗ್ತದೆ ಅನ್ನುವಂಥ ಕನಸನ್ನು ಕಟ್ಕೊಂಡಿದ್ರು, ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ರು. ಈಗ ಕೂಡ ಮಂತ್ರಿಗಿರಿ ಸಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಆಕ್ರೋಶಗೊಂಡಂಥ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.